ಒಂದು ಬಾರಿ ಹಾಲು ದೇವರನ್ನು ಕುರಿತು ತಪಸ್ಸು ಮಾಡಿತು. ದೇವರು ಪ್ರತ್ಯಕ್ಷವಾಗಿ ಏನು ಸಮಸ್ಯೆ ಎಂದನಂತೆ. ಆಗ ಹಾಲು ಹೇಳಿತಂತೆ, ದೇವರೇ, ನಾನು ಹಾಲು ಆಕಳು ಎಮ್ಮೆಯಿಂದ ಬಂದಾಗ ಶುದ್ಧವಾಗೇ ಇರುತ್ತೇನೆ. ಆದರೆ ಈ ಪಾಪಿ ಮಾನವ ನನಗೆ ಒಳಿ ಹಿಂಡಿ ನನ್ನ ಮನಸ್ಸನ್ನು ಕೆಡಿಸಿಬಿಡುತ್ತಾನೆ. ನನಗೆ ಹಾಲಾಗೇ ಇರುವಂತೆ ವರ ಕೊಡು ಎಂದು ಬೇಡಿಕೊಂಡಿತಂತೆ. ಆಗ ದೇವರು ನಕ್ಕು, ಎಲೆ ಹಾಲೆ, ಇಲ್ಲಿ ಕೇಳು. ನೀನು ಹಾಲಾಗೇ ಇರುವ ಬದುಕಿಗೆ ಆಸೆ ಪಡುವ ಮೊದಲು ಈ ಮಾತನ್ನು ಕೇಳು. ನೀನು ಹಾಲಾದರೆ 1 ದಿನ ಮಾತ್ರ ಬದುಕುವೆ. ಹಾಲಿಗೆ ಹೆಪ್ಪಾಕಿದರೆ 2 ದಿನ ಬದುಕುವೆ. ಮೊಸರಾಗಿ ಕಡೆದರೆ ಹುಳಿ ಹುಳಿಯಾಗಿ 3ನೇ ದಿನ ಬದುಕುವೆ. ಮಜ್ಜಿಗೆಯಿಂದ ಬಂದ ಬೆಣ್ಣೆಯಾದರೆ ವಾರಗಟ್ಟಲೆ ಬದುಕುವೆ. ಬೆಣ್ಣೆಯನ್ನು ಹದವಾಗಿ ಕಾಯಿಸಿ ಮೇಲೆ 1-2 ವೀಳ್ಯದೆಲೆ ಹಾಕಿದರೆ ಘಮಗುಡುವ ತುಪ್ಪವಾಗುವೆ. ಆ ತುಪ್ಪದಿಂದ ದೀಪ ಹಚ್ಚಿದರೆ ನನಗೆ ಬೆಳಕಾಗುವೆ. ಈಗ ಹೇಳು, 1 ದಿನ ಹಾಲಾಗಿಯೇ ಹುಟ್ಟಿ ಹಾಲಾಗಿಯೇ ಸಾಯುವೆಯಾ? ಅಥವಾ ಕ್ಷಣ ಕ್ಷಣವೂ ಅನುದಿನವೂ ದಿನದಿನವೂ ಬೆಳೆದು ರೂಪಾಂತರ ಪಡೆದು ಭಗವಂತನಿಗೆ ಬೆಳಕಾಗುವೆಯಾ ಎಂದು ದೇವರು ಪ್ರಶ್ನಿಸಿದನಂತೆ. ದೇವರ ಮಾತಿಗೆ ಹಾಲು ಮೂಕವಾಯಿತು, ಶರಣಾಯಿತು. ತನ್ನ ಮನದ ಅಂಧಕಾರ ಮದದಿಂದ ಹೊರಬಂದು ದೇವರ ಮುಂದೆ ಪ್ರಜ್ವಲಿಸುವ ಬೆಳಕಾಯಿತು. ನಾವು ಹಾಗೆ ನಮ್ಮ ಮನಸ್ಸಿಗೆ ಯಾರೋ ಹುಳಿ ಹಿಂಡಿದರೆಂದು ಕೊರಗದೆ ಹಾಲಾಗಿ, ಮೊಸರಾಗಿ, ಮಜ್ಜಿಗೆ, ಬೆಣ್ಣೆ, ತುಪ್ಪವಾಗಿ ದೇವರ ಮುಂದೆ ದೀಪವಾಗುವ ಸಾರ್ಥಕ ಬದುಕಿನ ಕಡೆಗೆ ಸಾಗೋಣ.